ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತಿನ ವ್ಲಾಗಲ್ಲಿ ನೀವೆಲ್ಲರೂ ನಮ್ಮ ಅತ್ತೆಯ ಬರ್ಡೇ ಸೆಲೆಬ್ರೇಷನ್ ಹೇಗಾಯಿತು ಅನ್ನೋದನ್ನ ನೀವೆಲ್ಲರೂ ನೋಡ್ತೀರಿ. ಹಾಯ್ ಹೇಳು. ಇವತ್ತೇನು ಮಾಡ್ತಾ ಇದ್ದೀವಿ? ಹೊರಗಡೆ ಎಲ್ಲಿ? ದೇವಸ್ಥಾನಕ್ಕೆ ಹೋಗ್ತಾ ಇದೀವಾ? ಅದಕ್ಕೆ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ಯಾ ಫ್ರಾಕ್ ಹಾಕೊಂಡು? ಎಸ್, ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ಅಂತಂದರೆ ನಮ್ಮ ಅತ್ತೆಯ ಹುಟ್ಟುಹಬ್ಬದ ಪ್ರಯುಕ್ತ ಅವರನ್ನು ದೇವಸ್ಥಾನಕ್ಕೆ ಕರ್ಕೊಂಡು, ಇಂಡಿಯಾದಲ್ಲಿದ್ದಿದ್ರೆ ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತಾರೆ. ಇಲ್ಲಿ ಸ್ವಲ್ಪ ದೂರ ಆಗುತ್ತೆ ಆ್ಯಂಡ್ ಎವ್ರಿ ಡೇ ನಾವು ಜಾಬ್ಗೆ ಹೋಗೋದು ಕಾರಣ ಸ್ಪೆಷಲ್ ಅಕೇಶನ್ಗೆ ಈ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದಿದ್ದೀವಿ. ಈ ಒಂದು ಆಂಜನೇಯ ಸ್ವಾಮಿಯ ವಿಗ್ರಹ ನೋಡ್ತಾ ಇರ್ಬೋದು ನೀವು, ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ಈ ವಿಗ್ರಹ ಬಂದು 90 ಅಡಿ ಎತ್ತರ ಇದೆ, ಹಾಗೆ ಕಂಚಿನಿಂದ ಮಾಡಲ್ಪಟ್ಟಿದೆ. ಇದನ್ನು ಸ್ಟ್ಯಾಚ್ಯೂ ಆಫ್ ಯೂನಿಯನ್ ಅಂತ ಹೇಳಿ ಕರೀತಾರೆ. ಸೊ ತುಂಬ ಅಂದರೆ ತುಂಬಾ ಒಂದು ಖುಷಿ ಆಗುತ್ತೆ. ನಮ್ಮ ಆಂಜನೇಯನ ಒಂದು ಮೂರ್ತಿ ಇಂಥ ಬೇರೆ ದೇಶದಲ್ಲೂ ಇಷ್ಟು ಎತ್ತರಕ್ಕೆ ಬೆಳೆದಿರೋವಂಥದ್ದನ್ನ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಹಾಗೆ ನಮ್ಮ ಅತ್ತೆಯವರು ಅಷ್ಟೇ ಆಂಜನೇಯನ ಭಕ್ತರು. ಹಾಗೆ ನಮ್ಮ ಮನೆ ದೇವರು, ಅವ್ರ ಮನೆ ದೇವರು ಕೂಡ ಆಂಜನೇಯ ಸ್ವಾಮಿನೇ. ಸೊ ಅವರ ಹುಟ್ಟುಹಬ್ಬಕ್ಕೆ ಅವರ ಮನೆಯ ದೇವರ ಹತ್ರ ಕರ್ಕೊಂಬಂದಿರೋ ಅಂಥದ್ದು ನಮಗೂ ತುಂಬಾ ಖುಷಿ. ಸೊ ಅವ್ರಿಗೂ ಖುಷಿ ಆಯಿತು, ಎಷ್ಟು ದೊಡ್ಡದಿದೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಈ ಒಂದು ದೇವಸ್ಥಾನಕ್ಕೆ ಸ್ಪೆಷಲಿ ಅವತ್ತು ಬಂದು ಶನಿವಾರ ಇತ್ತು ಆ್ಯಂಡ್ ಅವ್ರ ಬರ್ಡೇ ಇತ್ತು. ಸೊ ಇದು ಬಂದು ಪರ್ಫೆಕ್ಟ್ ಅಂತ ಹೇಳಿಬಿಟ್ಟು ಕರ್ಕೊಂಬಂದು ನೋಡ್ತಾ ಇರ್ಬೋದು. ನಮ್ಮ ಅತ್ತೆ ಮಾವ ಅವರೆಲ್ಲ ಎಷ್ಟು ಖುಷಿಯಾಗಿದ್ದಾರೆ ಅಂತ ಹೇಳಿಬಿಟ್ಟು. ನಾವು ಇದ್ರದ್ದು ಒಂದು ಉದ್ಘಾಟನೆ ಏನಾಯಿತು ದೇವಸ್ಥಾನದ್ದು, ಅವಾಗ ಬಂದಿದ್ವಿ ನಾವು. ಸೊ ಒಂದು 2.5 ವರ್ಷದ ಹಿಂದೆನೇ ಇದು ಸ್ಟ್ಯಾಚ್ಯೂ ಆಗಿದೆ. ಹಾಗೆಯೇ ಅದು ಇರೋವಂಥದ್ದು ಅಷ್ಟಲಕ್ಷ್ಮಿ ದೇವಸ್ಥಾನದ ಆವರಣದಲ್ಲಿ. ಇದು ಬಂದು ಅಷ್ಟಲಕ್ಷ್ಮಿಯರು ಇಲ್ಲಿ ಇದ್ದಾರೆ, ನೋಡ್ತಾ ಇರ್ಬೋದು. ದೇವಸ್ಥಾನದ ಆವರಣದಲ್ಲೇ ಇದೆ. ಹಾಗೆಯೇ ಇದನ್ನು ಇನ್ನೂ ಜೀರ್ಣೋದ್ಧಾರ ಮಾಡೋಕ್ಕೆ ಇಲ್ಲೆಲ್ಲ ಕಾರಂಜಿಗಳನ್ನು ಹಾಕಿ ಲೈಟಿಂಗ್ಸ್ಗಳನ್ನು ಹಾಕೋಕ್ಕೆ ನೆಕ್ಸ್ಟ್ ಇನ್ನೂ ಸ್ಟೆಪ್ ಬೈ ಸ್ಟೆಪ್ ಅಂದರೆ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಈಗ ಸದ್ಯಕ್ಕೆ ಈ ಥರ ಇದೆ. ಹಬ್ಬ ಯಾವಾಗೈತೆ? ಆಂಜನೇಯನ ಹಬ್ಬನಾ? ಹನುಮ ಜಯಂತಿನಾ? ಮುಗೀತದು, ಏಪ್ರಿಲಲ್ಲಿತ್ತು. ಮಿಸ್ ಮಾಡಿದ್ಯಾ? ಇನ್ನು ಇಂದರಲ್ಲಿದ್ದೆ. ಹೌದಲ್ಲ? ಈಗ ಎಲ್ಲಿಗೆ ಬಂದೀವಿ? ದೇವಸ್ಥಾನಕ್ಕೆ. ನಿಮಗೆ ಆಂಜನೇಯ ಲೈಟ್ ಹಾಕಿದ್ದು ಕಾಣಿಸ್ತಿದೆ. ಸೊ ಈ ಥರ ಸ್ಪೆಷಲ್ ಏನಾದರೂ ದಿನಗಳಲ್ಲಿ ನಾವು ದೇವರ ದರ್ಶನ ಅಥವಾ ಸ್ಪೆಷಲ್ಲಾಗೇ ಇರಬೇಕಂತೇನಿಲ್ಲ. ನಮ್ಗೆ ಯಾವಾಗ ಮನಸ್ಸಿಗೆ ಬೇಕನ್ಸುತ್ತೆ ಆವಾಗ ದೇವರ ದರ್ಶನ ಮಾಡಿದರೆ ಒಂಥರ ಪಾಸಿಟಿವ್ ವೈಬ್ಸ್ ನಮಗೆ ಸಿಗುತ್ತೆ. ಹಾಗೆ ಅಲ್ಲಿಂದ ಮುಂದೆ ಶ್ರೀಕೃಷ್ಣ ಬೃಂದಾವನ ಇತ್ತು, ರಾಯರ ದರ್ಶನ, ಹಾಗೆ ಕೃಷ್ಣನ ಮೂರ್ತಿ ಇದೆ, ನೋಡ್ತಾ ಇರ್ಬೋದು. ಸೊ ಅದನ್ನು ಕೂಡ ದರ್ಶನ ಮಾಡಿಕೊಂಡು ಪ್ರಸಾದ ಇತ್ತು ಅವತ್ತು. ಸೊ ಪ್ರಸಾದನೂ ನಾವು ತಗೊಂಡ್ವಿ ಅಲ್ಲಿ. ನೆಕ್ಸ್ಟ್ ಇದು ಬಂದು ಸಡನ್ನಾಗಿ ಅವಾಗೇ ಪ್ಲ್ಯಾನ್ ಆಗಿದ್ದಂಥದ್ದು. ಏನು ಅಂತಂದರೆ ನಮ್ಮದು ಇಂಡಿಯನ್ ಶಾಪಿಗೆ ಹೋಗಬೇಕಿತ್ತು. ಇಂಡಿಯನ್ ಶಾಪಿಗೆ ಹೋಗಿ ಅಲ್ಲೇ ಮಧ್ಯಾಹ್ನ ಆಗೋಯ್ತು. ಏನಾದ್ರು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ರೆಸ್ಟೋರೆಂಟ್ಗೆ ಹೋದ್ವಿ. ಬಟ್ ಅಲ್ಲೇ ರೆಸ್ಟೋರೆಂಟಲ್ಲಿ ಕೂತ್ಕೊಂಡು ಮಾಡೋಕ್ಕಿಂತ ಈ ಥರ ಹೊರಗಡೆ ಬಂದು ಒಂದು ಪಾರ್ಕಲ್ಲಿ ಕೂತ್ಕೊಂಡು ಊಟ ಮಾಡಿದರೆ ಒಂಥರ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಪಾರ್ಕಿಗೆ ಬಂದಿದ್ದೀವಿ. ಸೊ ನೋಡ್ತಾ ಇರ್ಬೋದು, ಇದು ಬಂದು ಶುಗರ್ಲ್ಯಾಂಡು. ಸೊ ಹ್ಯೂಸ್ಟನ್ ಏರಿಯಾದಲ್ಲಿ ದೇವಸ್ಥಾನಗಳಂದರೆ ಸ್ವಲ್ಪ ದೂರ ಹೋಗಬೇಕು, ಒಂದು 45 ನಿಮಿಷ 30 ನಿಮಿಷ ಅದಕ್ಕಿಂತ ಜಾಸ್ತಿ ಟ್ರಾವೆಲ್ ಮಾಡಬೇಕಾಗತ್ತೆ ಯಾವುದೇ ದೇವಸ್ಥಾನಗಳಿಗೆ ಹೋಗಬೇಕಂದ್ರೆ. ಸೊ ಅಲ್ಲಿ ಹೋಗಿ
ಹಾಗೆ ಬರೋಕ್ಕಿಂತ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ರೆಸ್ಟೋರೆಂಟಲ್ಲಿ ಊಟನ ಪಿಕ್ ಮಾಡಿಕೊಂಡು ನಾವು ಈ ಒಂದು ಪಾರ್ಕಿಗೆ ಬಂದ್ವಿ. ಆ್ಯಂಡ್ ಕಾರಲ್ಲಿ ನಾವು ಯಾವಾಗಲೂ ಏನು ಮಾಡಿರ್ತೀವಿ ಅಂತಂದರೆ ಈ ಥರ ಒಂದಿಷ್ಟು ಚೇರ್ಗಳನ್ನು ಇಟ್ಕೊಂಡಿರ್ತೀವಿ, ಅಂದರೆ ಫೋಲ್ಡಬಲ್ ಚೇರ್ಸ್. ಹಾಗೆ ಕೆಳಗಡೆ ಹಾಸ್ಕೊಳ್ಳೋಕ್ಕೆ ಒಂದು ಚಿಕ್ಕದೊಂದು ಕಾರ್ಪೆಟ್, ಮತ್ತು ಈಗಲೂ ಅಂದರೆ ಐಸ್ ಹಾಕ್ಬಿಟ್ಟು ಒಂದಿಷ್ಟು ಜ್ಯೂಸಸ್ಸು, ಡ್ರಿಂಕ್ಸ್ ಈ ಥರದ್ದು ಇಟ್ಕೊಳ್ಳೋಕ್ಕೆ ಒಂದು ಈಗಲೂ ಇಟ್ಟಿರ್ತೀವಿ. ಸೊ ಈ ಥರ ಇರೋದ್ರಿಂದ ಯಾವಾಗ ಬೇಕಂದರೆ ಆವಾಗ ನಾವು ಈ ಥರ ಒಂದು ಪಾರ್ಕ್ಗಳಿಗೆ ವಿಸಿಟ್ ಮಾಡ್ಬೋದು, ಅಲ್ಲೇ ಕೂತ್ಕೊಂಡು ಊಟ ಮಾಡ್ಬೋದು. ಸೊ ಇದೊಂದು ಚೆನ್ನಾಗಿ ಅನ್ನಿಸ್ತು ನನಗೆ. ನೋಡ್ತಾ ಇರ್ಬೋದು ಪಾರ್ಕ್ ಎಷ್ಟು ಬ್ಯೂಟಿಫುಲ್ ಆಗಿದೆ, ಹಾಗೆ ಅವರು ನೋಡ್ದಂಗೂ ಆಗುತ್ತೆ ಆ್ಯಂಡ್ ಅಲ್ಲೇ ಕೂತ್ಕೊಂಡು ಆರಾಮಾಗಿ ಊಟನೂ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅರೇಂಜ್ ಮಾಡ್ತಾ ಇದ್ದೀವಿ. ಈ ಥರ ಫೋಲ್ಡಬಲ್ ಚೇರ್ಸ್ನ ನಾವು ಯಾವಾಗಲೂ ಕಾರಲ್ಲಿ ಹಿಂದ್ಗಡೆ ಡಿಕ್ಕಿಯಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಸೊ ಯಾವಾಗಾದ್ರೂ ಪಾರ್ಕಿಗೆ ಅಥವಾ ಬೀಚಿಗೆ ಎಲ್ಲೇ ಹೋದ್ರೂ ನಮಗೆ ಅದು ಯೂಸ್ ಆಗುತ್ತೆ. ಆರಾಮಾಗಿ ಚರಿದು ಇನ್ನೊಂದಿದೆ ಚಿಕ್ಕದು. ಸೊ 3 ಜನಕ್ಕೆ ಅಂತ 3 ಇಟ್ಕೊಂಡಿದ್ವಿ. ನೋಡ್ತಾ ಇರ್ಬೋದು ಇಷ್ಟು ವಿಶಾಲವಾಗಿದೆ ಪಾರ್ಕ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದು ಊರು ಹೊರಾಗಿದೆ. ಸೊ ಚೆನ್ನಾಗಿ ಅನಿಸುತ್ತೆ. ಚರಿಗೂ ತುಂಬ ಖುಷಿ ಪಡ್ತಾಳೆ ಆ್ಯಂಡ್ ಅವರಿಗೂ ತುಂಬ ಖುಷಿ ಆಗುತ್ತೆ. ಸೊ ಊಟ ಏನೇನು ಕಟ್ಸ್ಕೊಂಬಂದಿದ್ರೆ ಜಾಸ್ತಿ ಏನು ಕಟ್ಸ್ಕೊಂಡಿಲ್ಲ, ಸ್ವಲ್ಪ ಪ್ರಸಾದ ತಿಂದಿದ್ವಲ್ಲ. ಸೊ ಹಾಗಾಗಿ ಮಶ್ರೂಮ್ ಅಲ್ಲ, ಪನ್ನೀರ್ ಮಸಾಲ ಚರಿಗೆ ಇಷ್ಟ. ಆ್ಯಂಡ್ ಸ್ವೀಟ್ಸ್ ಮತ್ತು ದಾಲ್ ಆ್ಯಂಡ್ ಚಪಾತಿ ಮತ್ತು ಸ್ವಲ್ಪ ಫ್ರೈಡ್ ರೈಸು, ಗೀ ರೈಸು ತೊಗೊಂಡಿದ್ವಿ ಅಷ್ಟೇ. ಸೊ ಪ್ಲೇಟ್ಸು ಅಷ್ಟೇ ಅಲ್ಲೇ ತೊಗೊಂಡ್ವಿ, ಇಂಡಿಯನ್ ಸ್ಟೋರ್ಸಲ್ಲೇ ಫೋಮ್ ಪ್ಲೇಟ್ಸ್ಗಳನ್ನು ತೊಗೊಂಡು ಮತ್ತು ಒಂದಿಷ್ಟು ಫ್ರೂಟ್ಸ್ಗಳನ್ನು ತೊಗೊಂಡು ಬಂದು ಇಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಒಂಥರ ಚೆನ್ನಾಗಿ ಅನಿಸುತ್ತೆ ನಿಜವಾಗ್ಲೂ ಈ ಥರ ಹೊರಗಡೆ ಫ್ಯಾಮಿಲಿ ಜೊತೆಗೆ ಬಂದು ಕುತ್ಕೊಳ್ಳು. ರೆಸ್ಟೋರೆಂಟಲ್ಲಿ ಓಕೆ ಅದು ಒಂಥರ ಖುಷಿ, ಬಟ್ ಇದು ಒಂಥರ ಕಾಮಾಗಿ ರಿಲ್ಯಾಕ್ಸ್ಡಾಗಿ ಊಟ ಮಾಡ್ಬೋದು ಅಂತ ನನಗನ್ಸುತ್ತೆ. ಚಪಾತಿನ ಸೊ ಊಟ ಎಲ್ಲ ಆದಮೇಲೆ ಚರಿ ಸುಮ್ಮನೆ ಇರ್ತಲ್ಲ, ಈ ಥರ ಗ್ರೌಂಡ್ ನೋಡಿ ಈ ಥರ ಫ್ರಿಸ್ಬಿನ ಅವಳು ಕಾರಲ್ಲಿ ಯಾವಾಗಲೂ ಇಟ್ಕೊಂಡಿರ್ತಾಳೆ. ಸೊ ಅದನ್ನು ತೊಗೊಂಬಂದಿದ್ಲು, ಬಾಲು ಮತ್ತು ಫ್ರಿಸ್ಬಿನ. ಸೊ ಅವಳು ಮತ್ತು ಅವ್ರ ಅಜ್ಜಿ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಊಟ ಆದಮೇಲೆ. ಪಾಪ ನಮ್ಮ ಅತ್ತೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂದರೆ ಚರಿ ಬಿಡಲಿಲ್ಲ. ಅಜ್ಜಿ ಬಾ ಆಟ ಆಡೋಣ ಅಂತ. ಆ್ಯಂಡ್ ಅವರಿಗೂ ಅಷ್ಟೇ ಚರಿ ಜೊತೆ ಆಡೋಕ್ಕೆ ತುಂಬಾ ಖುಷಿ. ಸ್ವಲ್ಪ ಹಾಗೆ ಆಟ ಆಡ್ತಾ ಇದ್ರು ಇಬ್ರು. ನಾವು ಆರಾಮಾಗಿ ನೋಡ್ಕೊಂಡು ಕುತ್ಕೊಂಡಿದ್ವಿ. ಗೆಲ್ಲು ಅಯ್ಯೋ ಸೋಲಿಸ್ತಾ ಇದ್ದೀವಿ ಮಮ್ಮಿ, ಗೆಲ್ಲು. ಮಾಡ್ತಾ ಇದೆಯಾ ಕಂದ? ರಾಕ್ಸ್ ಮೇಲೆ ಅಡ್ಡಾಡೋಣ ಅನಿಸ್ತಿದೆ. ಇಲ್ಲೇ ಸಮೀಪ ಅಡ್ಡಾಡು. ನಗರಿ ಅವ್ರ ಅಜ್ಜಿಗೆ ಸುಸ್ತಾದ್ಮೇಲೆ ಇವಾಗ ಅವ್ರ ಪಪ್ಪನ ಸೆರೆದಿ. ಸೊ ಅವ್ರ ಪಪ್ಪ ಊಟ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅವ್ರ ಅಮ್ಮಂಗೆ ಸಪೋರ್ಟ್ ಮಾಡಿದರು. ಇವಾಗ ಅವ್ರ ಪರವಾಗಿ ಅವ್ರ ಮಗ ಬಂದಿದ್ದಾರೆ ಚರಿ ಜೊತೆ ಆಟ ಆಡೋಕ್ಕೆ. ಸೊ ಇಬ್ರು ಆಟ ಆಡ್ತಾ ಇದ್ದಾರೆ. ಅವಳು ಮತ್ತು ಅವ್ರ ಪಪ್ಪ ಈ ಥರ ಆಟ ಆಡೋದು ನೋಡೋಕ್ಕೆ ನೋಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಿದ್ವಿ ನಾವು. ಹಂಗೆ ಹೋಗಿಬಾರ್ದು ಅಯ್ಯ ಅಂತ ಹಂಗೆ ಹಾಕ್ಬೇಕು ನೀನು. ಹಂಗೆ ಹೊಸಿಬಾರ್ದಮ್ಮ, ನಿಂಗೆ ಗೊತ್ತಿಲ್ಲೇನೆ ಹೆಂಗೆ ಹೊಸಿಯೋದಂತ. ಸೀದಾ ಹಂಗೆ ಹೋಗ್ಬೇಕು, ಪಪ್ಪನ ಕಡೆ ಸೀದಾ ಹೋಗ್ಬೇಕು. ನಾನು ಹೇಳಿದ್ನಲ್ವ ಇದು ಕಾಡು ಅಂತ ಹೇಳಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಕಾಡು ಮೊಲದ ಮರಿ ಆ್ಯಕ್ಚುಲಿ ಚಿಕ್ಕದು ಬಂದು ಕುತ್ಕೊಂಡಿದೆ ನಾನು ತಿನ್ಕೊಂಡು. ಸೊ ಅದನ್ನು ನೋಡಿ ಚರಿಗೂ ಫುಲ್ ಖುಷಿ. ನಿಂಗೆ ಕಾಣಿಸ್ತಿದ್ದೀನ? ಸೊ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನಾನು ಇಲ್ಲಿ
ಏನು ಜಾಮೂನಿಗೆ ಕಲಿಸ್ತಾ ಇದ್ದೀನಿ, ಜಾಮೂನ್ಗೆ ಕಲಿಸ್ತಾ ಇದ್ದೀನಿ. ಜಾಮೂನ್ ಬಂದು ನಾನೊಂದು ಅರ್ಧ kg ಪ್ಯಾಕ್ ಅಷ್ಟು ಕಲಿಸ್ದೆ. ಹಾಗೆ ಎಷ್ಟು ಆಗುತ್ತೋ ಆಗಲಿ ಅಂತ ಹೇಳಿ, ಜಾಸ್ತಿ ಆದರೆ ಆಗಲಿ, ಎಲ್ಲರೂ ಮನೇಲಿದ್ದಾರಲ್ವ, ಸೊ ತಿಂತಾ ಇರ್ತಾರೆ, ದಿನ ತಿನ್ನಬಹುದು ಅಂತ ಹೇಳಿ ನಮ್ಮ ಅತ್ತೆಗೆ ಬರ್ಡೇಗೆ ಜಾಮೂನ್ ಮಾಡ್ತಾ ಇದ್ದೀನಿ. ಸ್ವೀಟ್ ಬಂದು ಸೊ ಇದು ಆ್ಯಕ್ಚುಲಿ ಎಣ್ಣೆ ಹಚ್ಚಿ ಈ ಥರ ರೌಂಡ್ ಮಾಡಿ 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 ಇಟ್ಟಿರೋ ಅಂಥದ್ದು. ಕ್ರ್ಯಾಕ್ ಆಗಬಾರ್ದು ಅಂತಂದರೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಉಂಡೆ ಮಾಡಬೇಕಂತೆ. ಈ ಟಿಪ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವೇನಾದರೂ ಹೊಡಿತಾ ಇತ್ತು ಅಥವಾ ನಿಮ್ಗೇನಾದರೂ ಮಧ್ಯ ಬೇಯ್ತಾ ಇರಲಿಲ್ಲ, ಸುತ್ತ ಬೇಯ್ತಾ ಇತ್ತು ಅಂತಂದರೆ ಸ್ವಲ್ಪ ಎಣ್ಣೆ ಹಚ್ಚಿ ಒಂಚೂರು ಕ್ರ್ಯಾಕ್ ಬರದೇ ಇರೋ ಥರ ಅದನ್ನು ಉಂಡೆ ಮಾಡ್ಕೋಬೇಕು. ಹಾಗೆಯೇ ಏನು ಹಿಟ್ಟು ಕಲಸಿರ್ತೀರಲ್ಲ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ಗಂಟೆ ಅಷ್ಟು ನೆನೆಯಕ್ಕೆ ಬಿಟ್ಟರೆ ತುಂಬಾ ಚೆನ್ನಾಗಾಗುತ್ತೆ. ಈ ಶುಗರ್ ಸಿರಪ್ಪು ಅಷ್ಟೇ, ನೀವು ಜಾಸ್ತಿ ಸಕ್ಕರೆ ಬೇಕಂದರೆ ಜಾಸ್ತಿ, ಕಮ್ಮಿ ಬೇಕಂದರೆ ಕಮ್ಮಿ ಮಾಡಿಕೊಂಡು ಸೊ ಏನು ಜಾಮೂನ್ ಮಾಡಿದೆ. ತುಂಬಾ ಚೆನ್ನಾಗಾಗಿತ್ತು ಆ್ಯಕ್ಚುಲಿ, ತುಂಬ ಸಾಫ್ಟು, ಈ ರೆಸ್ಟೋರೆಂಟಲ್ಲಿ ತಿನ್ನೋ ಥರ ಆಗಿತ್ತು ಜಾಮೂನ್, ಮಾತ್ರ ಅಮೇಝಿಂಗ್ ಆಗಿತ್ತು. ಹಾಗೆಯೇ ನೆಕ್ಸ್ಟ್ ಡೇಗೆ ನಾನು ಅಡುಗೆನ ಮಾಡ್ಕೊಡ್ತಾಯಿದ್ದೀನಿ. ಒಂದೇ ದಿನಕ್ಕೆ ಎಲ್ಲ ಮಾಡೋಕ್ಕಾಗೋದಿಲ್ಲ, ಸೊ ಒಂದೊಂದು ದಿನ ಒಂದೊಂದು ಮಾಡೋಣ ಅಂತ ಹೇಳ್ಬಿಟ್ಟು ಬರ್ಡೇಗೆ ಒಂದು ಸ್ಪೆಷಲ್ ಅಡುಗೆ, ಸ್ಪೆಷಲ್ ಅಂತ ಏನಿಲ್ಲ, ಮಾಮೂಲಿ ಅಡುಗೆನ ಮಾಡ್ತಾ ಇದ್ದೀನಿ. ಏನು ಅಂತಂದರೆ ಪನ್ನೀರನ್ನ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ. ತುಪ್ಪ ಅಥವಾ ಬೆಣ್ಣೆ ಒಳಗೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಹುರ್ಕೊಂಡು ಅದಕ್ಕೆ ಮಸಾಲೆಗೆ ಏನೇನು ಬೇಕೋ ಸೊ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರ್ ಬಟರ್ ಮಸಾಲ ಇದು. ಪನ್ನೀರ್ ಬಟರ್ ಮಸಾಲ ಯೂಶ್ವಲಿ ರೆಸ್ಟೋರೆಂಟಲ್ಲಿ ಸ್ವಲ್ಪ ಸ್ವೀಟಾಗಿರುತ್ತೆ, ಅಷ್ಟು ಖಾರ ಇರಲ್ಲ. ಬಟ್ ನಾನು ಸ್ವಲ್ಪ ಸ್ಪೈಸಿಯಾಗಿ, ಭಾಳ ಸ್ಪೈಸಿ ಅಲ್ಲ, ಮೀಡಿಯಮ್ ಸ್ಪೈಸಿಯಾಗಿ ಮಾಡ್ತಾಯಿದ್ದೀನಿ. ಸೊ ಪನ್ನೀರ್ ಮಸಾಲ ಇದು. ಯಾಕೆಂದರೆ ಪನ್ನೀರ್ ಯಾಕೆ ಅಂತಂದರೆ ಚೆನ್ನಾಗಿರುತ್ತೆ, ಚರಿಗೂ ಇಷ್ಟ ಆ್ಯಂಡ್ ಎಲ್ಲರಿಗೂ ಇಷ್ಟ ಆಗುತ್ತೆ ಪನ್ನೀರ್ ಯೂಶ್ವಲಿ. ಸೊ ಹಾಗಾಗಿ, ಆ್ಯಂಡ್ ಅವ್ರು ವೆಜಿಟೇರಿಯನ್ನು ಆಬ್ವಿಯಸ್ಲಿ ಏನಾದರೂ ಸ್ಪೆಷಲ್ ಮಾಡಬೇಕಂದ್ರೆ ಪನ್ನೀರ್ ಅಥವಾ ಮಶ್ರೂಮ್ ಈ ಥರದ್ದನ್ನು ಮಾಡ್ಬೋದು. ಆ್ಯಂಡ್ ಸೌತ್ ಇಂಡಿಯನ್ ಡಿಶಸ್ ಅವರು ಯಾವಾಗಲೂ ನಮ್ಮ ಮನೇಲಿ ಮಾಡ್ತಾನೆ ಇರ್ತೀವಿ, ತಿಂತಾನೆ ಇರ್ತೀವಿ. ಸೊ ಹಾಗಾಗಿ ನಾರ್ತ್ ಇಂಡಿಯನ್ ಡಿಶ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ಅದ್ರ ಜೊತೆಗೆ ಗೀ ರೈಸ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಪ್ಲೇನ್ ರೈಸ್ಗಿನ ಗೀ ರೈಸ್ ಸಖತ್ತಾಗಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಗೀ ರೈಸ್ ಮಾಡ್ತಾಯಿದ್ದೀನಿ. ಹಾಗೆಯೇ ಚಪಾತಿನೂ ಮಾಡ್ತಾಯಿದ್ದೀನಿ. ಹಾಯ್, ಹಲೋ, ನಮಸ್ಕಾರ. ಇವತ್ತೇನಂದರೆ ಸ್ಪೆಷಲ್ ಏನಪ್ಪ ಅಂತಂದರೆ ನಮ್ಮ ಮಮ್ಮಿ ಬರ್ಡೇ ಇದೆ. ಆ ಬರ್ಡೇ ನಾನು ಆಲ್ಮೋಸ್ಟ್ ಒಂದು 20 ವರ್ಷನೇ ಆಯಿತು ಜೊತೆಗೆ ಸೇರಿ ಮಾಡೋಕ್ಕೆ ಆಗಿಲ್ಲ. ಇವಾಗ ಇಲ್ಲಿ ಬಂದಿದ್ದಾರೆ, ಯಾಕಂದರೆ ನಾನು ಓದಕ್ಕಂತ ಹೊರಗೋದು ಮನೆಗೆ ಇದ್ದಿದ್ದೆ ಕಡಿಮೆ. ಇವಾಗ ಒಂದು ಅವಕಾಶ ಸಿಕ್ಕಿದೆ, ಅವ್ರು ಇಲ್ಲೇ ಬಂದಿದ್ದಾರೆ. ಅದೇ ಟೈಮಿಗೆ ಇವಾಗ ಬರ್ಡೇ ಬಂದಿರೋದು ಚೆನ್ನಾಗಾಗಿದೆ. ಒಂದೇ ಟೈಮಲ್ಲಿ ಎರಡೂ ಬರ್ತಾ ಇದೆ. ಅವ್ರು ಬಂದಿದ್ದೊಂದು ಖುಷಿ, ಅದಕ್ಕೆ ಅವ್ರ ಬರ್ಡೇನ ನಾನು ಬಹಳ ವರ್ಷ ಆಯಿತು ಮಾಡಿಲ್ಲಲ್ಲ, ಅದಕ್ಕೆ ಈ ಒಂದು ಅವಕಾಶನ ಒಂದು ಸ್ವಲ್ಪ ಬರ್ಡೇ ಮಾಡೋಣ, ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕಾಗಿ ನಾನು ಇವಾಗ ಹೊರಗೆ ಹೋಗ್ತಾ ಇದ್ದೀನಿ. ಚರಿನೂ ಬರ್ತಾ ಇದ್ದಾಳೆ, ಅಜ್ಜಿಗೆ ಬರ್ಡೇ ಕೇಕ್ ತರಕ್ಕೆ. ಹೌದಲ್ಲ ಚರಿ? ಓಕೆ, ಅವಳೇ ಸೆಲೆಕ್ಟ್ ಮಾಡ್ತಾಳಂತೆ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರಿಗೆ ಹೇಳಿಲ್ಲ, ಅವತ್ತೇ ಒಂದು ಬರ್ಡೇ ಇದ್ದು ವೀಕ್ ಡೇಸಲ್ಲಿ ಇತ್ತು, ಅವತ್ತು ಮಾಡೋಕ್ಕಾಗಲಿಲ್ಲ. ಅಂದರೆ ಸಿಂಪಲಾಗಿ ಮಾಡಿದ್ವಿ ಅಷ್ಟೇ, ಸುಮ್ಮನೆ ಮನೇಲಿ ಒಂದು ಸಣ್ಣ ಕೇಕ್ ತೊಗೊಂಡು ಕಟ್ ಮಾಡಿದ್ವಿ. ಇವಾಗ ಏನು ಅಂತಂದರೆ ಅವ್ರಿಗೆ ಗೊತ್ತಿಲ್ಲದಂಗೆ ಸ್ವಲ್ಪ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ. ಅದಕ್ಕೆ ಹೋಗ್ತಾ ಇದ್ದೀನಿ. ಹೋಗಿ ಹೇಗಾಗುತ್ತೆ ಅನ್ನೋದನ್ನು ನೋಡೋಣ ಮುಂದಿನ ಈ ಬ್ಲಾಗಲ್ಲಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ. ಆ್ಯಂಡ್ ಇಲ್ಲಿ ನಮ್ಮ ಅತ್ತೆನ ರೆಡಿ ಮಾಡಿಸ್ಕೊಂಡು, ಅವ್ರಿಗೇನೂ ಗೊತ್ತಿಲ್ಲ, ಸೊ ನಾವೇನು ಸೆಲೆಬ್ರೇಟ್ ಮಾಡ್ತೀವಿ ಈ ಥರದ್ದೆಲ್ಲ ಏನೂ ಗೊತ್ತಿಲ್ಲ. ಸುಮ್ಮನೆ ಹಾಗೆ ಹೊರಗಡೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ರೆಡಿ ನನ್ನ ಹಸ್ಬೆಂಡು ಕೇಕ್ ಆಗಿರ್ಬೋದು ಮತ್ತು ಅದಕ್ಕೆಲ್ಲ ಏನೇನು ಬೇಕಲ್ಲ ಅದನ್ನೆಲ್ಲ ತೊಗೊಂಡು ಕಾರ್ ಡಿಕ್ಕಿಯಲ್ಲಿ ಇಟ್ಕೊಂಡಿದ್ದಾರೆ. ಸೊ ಫಸ್ಟ್ ಎಲ್ಲರೂ ಮಾಮೂಲಿಯಾಗೆ ಹೋದ್ವಿ, ಪಾರ್ಕಿಗೆ ಹೋಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ಹಾಗೆ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ. ಸೊ ಜಸ್ಟ್ ನೀರಷ್ಟೇ ತೊಗೊಂಡೋಗಿದ್ವಿ ಆ್ಯಂಡ್ ಬಾಲ್ ತೊಗೊಂಡೋಗಿದ್ವಿ. ಸೊ ಚರಿ ಅವಳ ಪಪ್ಪ ಆಟ ಆಡ್ತಾ ಇದ್ದಾರೆ. ಆಲ್ಮೋಸ್ಟ್ ಕತ್ಲಾಗಕ್ಕೆ ಬರ್ತಾ ಇದೆ. ಆ್ಯಂಡ್ ಈವ್ನಿಂಗ್ ಟೈಮಲ್ಲಿ ಹೋಗಿದ್ದು, ಅಂದರೆ ಎಲ್ಲ ಅಡುಗೆ ಎಲ್ಲ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ ಟೈಮ್ ಆಯಿತು. ಸೊ ಹಾಗಾಗಿ ಹೋದ್ವಿ. ಅವ್ರಿಗೇನೂ ಗೊತ್ತಿಲ್ಲ. ಸೊ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅವ್ರನ್ನ ಕಳಿಸ್ದೆ, ಹೋಗಿ ತೊಗೊಂಡು ಬನ್ನಿ ಎಲ್ಲ ಅಂತ ಹೇಳಿ. ಏನು ಎಂಜಾಯ್ ಮಾಡತ್ತೀರಾ ವೀವು?
ಇವಾಗ ನನ್ನ ಹಸ್ಬೆಂಡು ಮತ್ತು ಚರಿ ಹೋಗ್ಬಿಟ್ಟು ಇಲ್ಲೇ ಏನೋ ತೊಗೊಂಬರ್ತೀವಿ ಅಂತ ಹೇಳಿ ಕಾರ್ ಡಿಕ್ಕಿಯಿಂದ ತೊಗೊಂಡು ಬಂದರು. ಸೊ ಪಾರ್ಕಿಂಗಿಂದ ಇಲ್ಲಿ ತನಕ ನಡ್ಕೊಂಡು ಬಚ್ಚಿಟ್ಕೊಂಡು ಬರ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. Happy birthday to you. ಹ್ಯಾಪಿ ಬರ್ಡೇ ಟು ಯು. Happy birthday to you. Happy birthday to you. Happy birthday, happy birthday. ಹಾಗೆ ಈ ಕೇಕ್ ಬಂದು ಚೆರಿ ಸೆಲೆಕ್ಟ್ ಮಾಡಿರುವಂತಹ ಕೇಕು. ಅವಳು ಮುಂಚೆನೇ ಹೇಳಿದ್ಲು ನಾನೇ ಬರ್ಡೇಗೆ, ಅಜ್ಜಿ ಬರ್ಡೇಗೆ ನಾನೇ ಕೇಕ್ನ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅವರಿಬ್ಬರೇ ಹೋಗಿ ತೊಗೊಂಬಂದಿದ್ದಂಥದ್ದು. ನಾನು ಮನೇಲೆಲ್ಲ ಸ್ವಲ್ಪ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋದಿತ್ತು, ಸೊ ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದೆ, ಪ್ಯಾಕಿಂಗು ಅದೆಲ್ಲ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಅವರಿಬ್ಬರು ಹೋಗಿ ತೊಗೊಂಬಂದಿರೋವಂಥದ್ದು. ಸೊ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಏನು ಅನ್ಸೋದು, ನನ್ನ ಹಸ್ಬೆಂಡು ತುಂಬ ಖುಷಿಯಾಗಿದ್ದಾರೆ. ಅವ್ರ ಅಮ್ಮನ ಬರ್ಡೇ 20 ವರ್ಷಗಳ ನಂತರ ಈ ಥರ ಒಂದು ಅಮೇರಿಕಾದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರೋವಂಥದ್ದು ತುಂಬಾ ಖುಷಿ. ಆ್ಯಂಡ್ ನನಗೂ ಅಷ್ಟೇ ತುಂಬಾ ಖುಷಿ ಆಗ್ತಾಯಿದೆ ಅವರು ಬರ್ಡೇನ ಈ ಥರ ಸೆಲೆಬ್ರೇಟ್ ಮಾಡ್ತಾ ಇರೋದು. ಕೇಕ್ ಇರೋದಕ್ಕೆ ಥ್ಯಾಂಕ್ ಯು ಬರಲಿಲ್ಲೇನೆ. ಮಕ್ಕಳು ಓದೋಕ್ಕೆ ಅಂತ ಹೇಳಿಬಿಟ್ಟು ಅಪ್ಪ ಅಮ್ಮನಿಂದ ದೂರ ಹೋಗ್ತಾರೆ, ಅಂದರೆ ಹೋಗಲೇಬೇಕಾಗತ್ತೆ. ಸೊ ಅಂಥ ಟೈಮಲ್ಲಿ ಈ ಥರ ಒಂದು ಸ್ಪೆಷಲ್ ಮೊಮೆಂಟ್ಸ್ಗಳನ್ನು ನಾವು ಮಿಸ್ ಮಾಡ್ಕೊಂಡಿರ್ತೀವಿ. ಸೊ ಈ ಥರ ಚಾನ್ಸ್ ಸಿಕ್ಕಿದಾಗ ಅದನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ನಮಗಂತೂ ಇಷ್ಟ ಇಲ್ಲ. ಅಡುಗೆ ಬಂದು ನೀವು ಆಲ್ರೆಡಿ ನೋಡಿರೋ ಹಾಗೆ ಗುಲಾಬ್ ಜಾಮೂನ್ ಮಾಡಿದ್ದೀನಿ, ಮತ್ತು ಪನ್ನೀರ್ ಮಸಾಲ, ಮತ್ತು ಮ್ಯಾಂಗೋ ಲಸ್ಸಿ ತುಂಬ ಚೆನ್ನಾಗಿರುತ್ತೆ. ಮ್ಯಾಂಗೋ ಲಸ್ಸಿ, ಗೀ ರೈಸು ಮತ್ತು ಚಪಾತಿ. ಸೊ ಇದಿಷ್ಟು ಅಡುಗೆ ಸಿಂಪಲ್ಲಾಗಿ ಇಷ್ಟೇ ಮಾಡೋಕ್ಕೆ, ಅಂದರೆ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದು, ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡಿದಂತು. ಸೊ ಆಲ್ಮೋಸ್ಟ್ ಸಂಜೆ ತನಕ ಆಯಿತು ಇದೆಲ್ಲ ಮಾಡೋದಕ್ಕೆ. ಅಂದರೆ ಹಿಂದಿನ ದಿನವೇ ನಾನು ಜಾಮೂನ್ನ ಮಾಡಿ ಇಟ್ಕೊಂಡಿದ್ದೆ. ಸೊ ಇಲ್ಲಿ ನಾವು ಎಲ್ಲರೂ ಸೇರಿ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ರೆಸ್ಟೋರೆಂಟ್ಸ್ಗಳಿಗೆ ಕರ್ಕೊಂಡು ಹೋಗ್ಬೋದು. ಇಲ್ಲಿ ವೆಜ್ ಆಪ್ಷನ್ಸ್ಗಳು ತುಂಬಾ ಕಮ್ಮಿ ಇರುತ್ತೆ. ಸೊ ಸಲಾಡು ಈ ಥರದ್ದೆಲ್ಲ ಇರುತ್ತೆ, ಬಿಟ್ಟರೆ ಪಾಸ್ತಾ ತಿನ್ನಬೇಕು. ಸೊ ಅದ್ರ ಬದಲು ನಾವೇ ಕೈಯಾರ ಅಡುಗೆ ಮಾಡಿ ಈ ಥರ ಹೊರಗಡೆ ಬಂದು ಎಲ್ಲರೂ ಸೇರಿ ಊಟ ಮಾಡುವಂಥದ್ದು ಚೆನ್ನಾಗಿರುತ್ತೆ. ಅವ್ರಿಗೂ ಒಂಥರ ಚಿಕ್ಕ ಸರ್ಪ್ರೈಸು ಕೊಟ್ಟಂಗಾಯಿತು. ಆ್ಯಂಡ್ ಎಲ್ಲರೂ ಸೇರಿ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ದಂಗೆ ಆಯಿತು. ಇದು ಯಾವಾಗಲೂ ನಮ್ಮ ನೆನಪಲ್ಲಿರುತ್ತೆ ಆ್ಯಂಡ್ ಚೆರಿಷ್ ಮಾಡ್ಬೋದು ಯಾವಾಗಲೂ ಅಂತ ಹೇಳಿಬಿಟ್ಟು. ಸೊ ಈ ಥರ ಒಂದು ಬರ್ಡೇನ, ನಮ್ಮ ಅತ್ತೆ ಅವರ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಚಿಕ್ಕುಳಿ ಮಾಡಬೇಕಿತ್ತು. ಹಾಂ, ಸ್ವಲ್ಪ ಹೆಚ್ಚಿದ ತಕ್ಷಣ ನೀರು ಹಾಂ. ನಿಮಗೆ ಸೊ ಊಟ ಎಲ್ಲ ಮುಗಿಸಿ ಅವರಿಬ್ಬರೇ ಈ ಥರ ಒಂದು
ಈವ್ನಿಂಗ್ ಒಂದು ವಾಕ್ ಹೋದರು. ಸೊ ಅಲ್ಲೇ ನೀರಿನ ಹತ್ರ ಹಾಗೆ ಬಾತುಕೋಳಿಗಳು ಮತ್ತು ಸುತ್ತ ಗ್ರೀನರಿ, ತಣ್ಣನೆ ಗಾಳಿ, ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅವತ್ತಿನ ಸಂಜೆ. Hi, hi. Hi means hi. Five Hi. fingers is five. Hi. Hi. Five. Hi. Ah, Hi. five. Hi, five. ಎಸ್, ನೋಡಿದ್ರಲ್ವಾ ನೀವೆಲ್ಲರೂ ನಮ್ಮ ಅತ್ತೆಯ ಬರ್ಡೇ ಸೆಲೆಬ್ರೇಷನ್ ಹೇಗಾಯಿತು ಅಂತ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಅಂತ ಹೇಳ್ತಾ ಅಲ್ಲಿವರೆಗೆ ನಮಸ್ಕಾರ, ಬಾಯ್.